ಅವರ ಒಂದು ಯಾವುದೇ ರೀತಿ ಅವ್ರ ಪ್ರಭಾವ ಇಲ್ಲವೇ ಇಲ್ಲ ಇಲ್ಲಿ ಡೆಲ್ಲಿಲಿ. ಅವರ ಒಂದು ಏನೇ ಇದ್ರು ಸಹ ಅವರು 1 ಅಥವಾ 2 ಸೀಟ್ ಗೆಲ್ಬಹುದು ಅಂತ ಕೆಲವು ಸುದ್ದಿ ಇತ್ತು. ಆದ್ರೂ ಸಹ ಇವತ್ತು ಅವರು ಒಳಗಡೆ ಅವರೇ ನಿರ್ಣಯ ಮಾಡ್ಬೇಕಾಗಿದೆ ಯಾವ ರೀತಿ ಮುಂದುವರಿತಾರೋ ಇಲ್ವೋ ಅಂತ. ಆದ್ರೆ ನಾವು ನಮ್ಮ ಧ್ಯಾನ ನಮ್ಮ ಪಕ್ಷದ ಮೇಲಿದೆ. ನಾವು ಒಂದು ಒಳ್ಳೆ ಕೆಲಸ ಮಾಡಿದೀವಿ ದೆಹಲಿಯಲ್ಲಿ. ಅದರಿಂದ ನಮ್ಮ ಕರ್ನಾಟಕ ಕೂಡ ಒಂದು ಸ್ವಲ್ಪ ಒಳ್ಳೆ ಏನು ನಿರ್ಣಯಗಳು ತಗೋಬಹುದು. ಒಂದು ಮೋಟಿವೇಶನ್ ಕೂಡ ಆಗತ್ತೆ ನಮ್ಗೂ ಕೂಡ. ಇಲ್ಲೂ ಸಹ ಒಂದು ಏನು ಕಮಲ ಅರಳಬೇಕಾಗಿರುವಂತದ್ ಕೆಲಸ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಮಾಡಕ್ಕೆ ಶುರು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ಓಕೆ, ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಸಂಭ್ರಮ ಮನೆ ಮಾಡಿದೆ ಅಂಥೇಳಿ. BJPಯ ಈ ಗೆಲುವು 27 ವರ್ಷಗಳ ನಂತರದಲ್ಲಿ ಈ ಗೆಲುವಿನ ಸಂಭ್ರಮ ಜೋರಾಗಿದೆ ನೋಡಿ. ಪರ್ವೇಶ್ ವರ್ಮಾ ಸಂಪೂರ್ಣವಾಗಿ ಈ ಒಂದು ಸೆಲೆಬ್ರೇಷನ್ನಲ್ಲಿ ತೊಡಗಿದ್ದಾರೆ. BJP ಬಾವುಟವನ್ನು ಹಿಡಿದು ಸಂಭ್ರಮದಲ್ಲಿ ತೊಡಗಿದ್ದಾರೆ. ಅರವಿಂದ್ ಕೇಜ್ರಿವಾಲ್ನ ಸೋಲಿಸಿದ್ದು ಇವರೇ. ಅರವಿಂದ್ ಕೇಜ್ರಿವಾಲ್ ಘಟಾನುಘಟಿ ನಾಯಕ. ಇನ್ನೊಂದು ಜನ್ಮ ಹುಟ್ಟಿ ಬರಬೇಕು ನನ್ನ ಸೋಲ್ಸೋದಕ್ಕೆ ಅಂತ ಹೇಳಿಕೆ ಕೊಟ್ಟಂಥ ನಾಯಕ ಅರವಿಂದ್ ಕೇಜ್ರಿವಾಲ್ರನ್ನ ಇದೇ ಜನ್ಮದಲ್ಲಿ ಪರ್ವೇಶ್ ವರ್ಮಾ ಸೋಲಿಸಿ ಸಂಭ್ರಮದಲ್ಲಿ ಭಾಗಿಯಾಗಿರುವಂಥ ದೃಶ್ಯಾವಳಿಗಳನ್ನು, ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಅಭಿಮಾನಿಗಳು ಅವ್ರನ್ನ ಹೊತ್ತಿ ಮೆರೆಸ್ತಾ ಇದ್ದಾರೆ. ಆಮ್ ಆದ್ಮಿ ಪಕ್ಷ ಈ ಬಾರಿ ಸೋಲನ್ನು ಕಂಡಿದೆ. ನಿರೀಕ್ಷೆಗೂ ಮೀರಿದ ಸೋಲನ್ನು ಕಂಡಿದೆ. ನಿರೀಕ್ಷೆಗೂ ಮೀರಿದ ಗೆಲುವನ್ನು BJP 27 ವರ್ಷಗಳ ಬಳಿಕ ಕಂಡಿರೋದು. ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಅಭಿಮಾನಿಗಳು ಅಲ್ಲಿ ಸೇರಿಕೊಂಡಿದ್ದಾರೆ. ಕೇಜ್ರಿ ಗ್ಯಾರಂಟಿ ಫ್ಲಾಪ್ ಆಯಿತು. ಇಲ್ಲಿ 3 ಪಕ್ಷಗಳು ಕೂಡ ಗ್ಯಾರಂಟಿಯನ್ನು ಅನೌನ್ಸ್ ಮಾಡಿದ್ವು, ಗೆಲುವಿನ ದಾಳವನ್ನು ಉರುಳಿಸಿದ್ವು. ಆದರೆ ಅವೆಲ್ಲವೂ ಕೂಡ ಸುಳ್ಳಾಗಿದೆ. BJP ಈ ಬಾರಿ ತನ್ನ ಸಿದ್ಧಾಂತದ ಮೂಲಕ ಗೆಲುವನ್ನು ಸಾಧಿಸಿ ಗೆಲುವಿನ ಸಂಭ್ರಮವನ್ನು ಮನೆ ಮಾಡಿದೆ. ಇದೇನಿದ್ರು ಸಿಕ್ಕಾಪಟ್ಟೆ ಸೆಲೆಬ್ರೇಷನ್. ರಾತ್ರಿ 7 ಗಂಟೆಗೆ ಮೋದಿ ಕೂಡ ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗ್ತಾರೆ. ಮತ್ತಷ್ಟು ಮಗದಷ್ಟು ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀವಿ ಒಂದು ವಿರಾಮದ ಬಳಿಕ. ದೆಹಲಿ ದಂಗಲ್ ರಿಸಲ್ಟ್ ಗೊತ್ತಾಗಿದೆ. ಅತಿರಥ ಮಹಾರಥರು ಸೋಲಿನ ಶಾಕ್ನಲ್ಲಿದ್ದಾರೆ. ಈ ಬೆನ್ನಲ್ಲಿ ದೆಹಲಿಯಲ್ಲಿ ಸರ್ಕಾರ ರಚನೆ ಕಸರತ್ತು ನಡೀತಾ ಇದೆ. ಒಂದು ಕಡೆ ಅಮಿತ್ ಶಾ ಮನೆಗೆ JP ನಡ್ಡಾ ಆಗಮಿಸಿದ್ದಾರೆ. ಮುಂದಿನ CM ಆಯ್ಕೆ ಬಗ್ಗೆ ಚರ್ಚೆ ಮಾಡಬೇಕಿದೆ. ಈಗ ಯಾರು CM ಆಗ್ತಾರೆ ಅಂತ ಹೇಳಿ ದೆಹಲಿಯಲ್ಲಿ ಸರ್ಕಾರ ರಚನೆಯ ಕಸರತ್ತು ಇನ್ನೇನು ನಡೀತಾ ಇದೆ. ದೆಹಲಿಯಿಂದ ಆಪತ್ತು ಹೋಯಿತು. BJPಯಿಂದ ಕೇಜ್ರಿವಾಲ್ಗೆ ಟಕ್ಕರ್ ಕೊಡುವಂಥ ಕೆಲಸ ಆಗ್ತಾ ಇದೆ. ಇಲ್ಲಿ ಹೊಸ ಪೋಸ್ಟ್ ಟ್ವೀಟ್ ಮಾಡಿ BJP ಕಾಲೆಳೆದಿರೋದು. ದೆಹಲಿಯಿಂದ ಆಪತ್ತು ಹೋಯಿತು ಅನ್ನುವಂಥ ಟ್ವೀಟ್ ಮಾಡುವ ಮುಖಾಂತರ ಅರವಿಂದ್ ಕೇಜ್ರಿವಾಲ್ಗೆ ಟಕ್ಕರ್ ಕೊಡ್ತಾ ಇದೆ BJP. ಒಂದು ಕಡೆ ಸೆಲೆಬ್ರೇಷನ್, ದೊಡ್ಡ ಮಟ್ಟದಲ್ಲಿ ಪಟಾಕಿ ಸಿಡಿಸಿ ಸೆಲೆಬ್ರೇಷನ್ ಮಾಡ್ತಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಕಾರಣಗಳಿವೆ ಈ ಒಂದು ಸೋಲು ಮತ್ತು ಈ ಒಂದು ಗೆಲುವು, ಜೊತೆಗೆ ಈ ಒಂದು ಅತಿ ದೊಡ್ಡ ಬದಲಾವಣೆಗೆ. ಈ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ಸೆಲೆಬ್ರೇಷನ್ ಜೋರಾಗಿದೆ. ಗಮನಿಸ್ತಾ ಇದ್ದೀರಿ. ದಿಲ್ಲಿ ಸೇ ಆಪ್ ದೋ ಗೈ, ದೆಹಲಿಯಿಂದ ಆಪತ್ತು ಹೋಯಿತು ಅನ್ನುವಂಥ ಟ್ವೀಟ್ ಮಾಡೋ ಮುಖಾಂತರ ಟಕ್ಕರ್ ಕೊಟ್ಟಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ರೈಲಿನಲ್ಲಿ ಅವರ ಫೋಟೋವನ್ನು ಇಟ್ಟು ಟಾಟಾ ಬಾಯ್ ಬಾಯ್ ಹೇಳುವಂಥ ಒಂದು ದೃಶ್ಯ, ವ್ಯಂಗ್ಯ ಮಾಡುವಂಥ ಒಂದು ಇಮೇಜನ್ನು ಬಳಸ್ಕೊಂಡು ಆಪ್ ಪಕ್ಷ ದಿಲ್ಲಿಯಿಂದ ಹೊರಟಿದೆ ಬಾಯ್ ಬಾಯ್ ಅಂತ ಹೇಳುವಂಥ ಒಂದು ಇಮೇಜನ್ನು ಸೃಷ್ಟಿ ಮಾಡಿಕೊಂಡು ಮಾಡಿರುವಂಥ, ಅಂದರೆ ವ್ಯಂಗ್ಯವಾಗಿ ಟಕ್ಕರ್ ಕೊಡುವಂಥ ಕೆಲಸವನ್ನು BJP ಮಾಡಿರೋದು. ಇನ್ನು ಮತ್ತೊಂದು ಕಡೆ ದೆಹಲಿಯಲ್ಲಿ ಸರ್ಕಾರದ ರಚನೆಗೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. JP ನಡ್ಡಾ ಆಗಮಿಸಿದ್ದಾರೆ. ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದೇ ಕುತೂಹಲ. ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಗೆದ್ದಂತಹ ವರ್ಮಾ ಮುಖ್ಯಮಂತ್ರಿ ಆಗೋ ಸಾಧ್ಯತೆ ಇದೆಯಾ? ಮಣೆ ಹಾಕಬಹುದಾ? ಕಾದು ನೋಡಬೇಕಾಗುತ್ತೆ. ದೆಹಲಿಯಲ್ಲಿ ಆಪ್ಗೆ ಹೀನಾಯ ಸೋಲಾಗಿದೆ. ಕೇಜ್ರಿವಾಲ್ ನಿವಾಸಕ್ಕೆ ಸಿಸಾಡಿಯಾ ದೌಡಾಯಿಸಿದ್ದಾರೆ. ಸೋಲಿನ ಪರಾಮರ್ಶೆಯಲ್ಲಿ ಉಭಯ ನಾಯಕರಿದ್ದಾರೆ. ಈಗ ದೆಹಲಿಯಲ್ಲಿ ಇದು ಸೋಲನ್ನು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆಪ್ ನಾಯಕರು ಗೆದ್ದೇ ಗೆಲ್ತೀವಿ ಅನ್ನೋದಿತ್ತು. ಕಚೇರಿಯಲ್ಲಿ ಸುಮಾರು ಅನೇಕ ಆಪ್ ಅಭಿಮಾನಿಗಳು ಇನ್ನೂ ಸಂಭ್ರಮಾಚರಣೆಯಲ್ಲಿದ್ದರು, ನಂಬಿಕೆಯನ್ನು ಇಟ್ಕೊಂಡಿದ್ರು ನಾವು ಗೆಲ್ತೀವಿ ಅಂತ. ಅದೆಲ್ಲವೂ ಕೂಡ ಸುಳ್ಳಾಗಿದೆ.
ಸಿಎಂ ಮಾತ್ರ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಆದರೆ ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು, ಮನೀಶ್ ಸಿಸೋಡಿಯಾ ಆಗಿರ್ಬೋದು, ಸತ್ಯೇಂದ್ರ ಜೈನ್ ಆಗಿರ್ಬೋದು ಸೋಲನ್ನು ಕಂಡಿದ್ದಾರೆ. ಈಗ ಅದರ ಸೋಲಿನ ಪರಾಮರ್ಶೆಯಲ್ಲಿ ಉಭಯ ನಾಯಕರು ಅರವಿಂದ್ ಕೇಜ್ರಿವಾಲ್ ನಿವಾಸಕ್ಕೆ ಆಗಮಿಸಿದ್ದಾರೆ, ದೌಡಾಯಿಸಿದ್ದಾರೆ ಮನೀಶ್ ಸಿಸೋಡಿಯಾ. ದೆಹಲಿ ದಂಗಲ್ ಫಲಿತಾಂಶ ಹೊರಬಿದ್ದಿರೋದು, ಬಿಜೆಪಿ ಭರ್ಜರಿ ಗೆಲುವನ್ನು ಇಲ್ಲಿ ಸಾಧಿಸಿರೋದು. ಒಂದು ಕಡೆ ಬಿಜೆಪಿ ನಾಯಕರು ಸೆಲೆಬ್ರೇಷನ್ನಲ್ಲಿ ತೊಡಗಿದ್ದಾರೆ. ಪರ್ವೇಶ್ ವರ್ಮಾ ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗಿದ್ದಾರೆ. ಮೆರವಣಿಗೆ ಮಾಡುವ ಮುಖಾಂತರ ನೋಡಿ ಗಮನಿಸ್ತಾ ಇದ್ದೀರಿ ಬಿಜೆಪಿ ಸಂಭ್ರಮಾಚರಣೆ. ಒಂದು ಕಡೆ ಮೆರವಣಿಗೆ ಮುಖಾಂತರ ಪರ್ವೇಶ್ ವರ್ಮಾ ಹೊರಟಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ನಿರೀಕ್ಷೆಗೂ ಮೀರಿದಂಥ ಗೆಲುವು, ಅರವಿಂದ್ ಕೇಜ್ರಿವಾಲ್ನಂಥ ಘಟಾನುಘಟಿ ನಾಯಕರನ್ನು ಸೋಲಿಸಿದಂಥ ಕೀರ್ತಿ ಈಗ ಅವರಿಗೆ ಸಿಗ್ತಾ ಇರೋದು. ಅದರ ಬೆನ್ನಲ್ಲೇ ಮತ್ತೊಂದು ಕಡೆ ನೋಡಿ ಇನ್ನೊಂದು ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಕೇಜ್ರಿವಾಲ್ ನಿವಾಸಕ್ಕೆ ಸಿಸೋಡಿಯಾ ದೌಡಾಯಿಸ್ತಾ ಇದ್ದಾರೆ. ಇನ್ನು ದೆಹಲಿ ಸಿಟ್ಟಿಂಗ್ ಮುಖ್ಯಮಂತ್ರಿ ಆಗಿದ್ದಂಥ ಅತೀಶ್ ಸಿಂಗ್ ಜಯಬೇರಿ ಬಾರಿಸಿದ್ದಾರೆ. ಕಲ್ಕಾಜಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. ವಿನಾಯ ಸೋಲಿನತ್ತ ಆಪ್ ಕೇಜ್ರಿವಾಲ್. ಒಂದು ಕಡೆ ಬಿಜೆಪಿ ಸಂಭ್ರಮಾಚರಣೆ. ರಾತ್ರಿ 7 ಗಂಟೆಗೆ ಮೋದಿ ಕೂಡ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗ್ತಾರೆ. ಅವರ ಒಂದು ಯಾವುದೇ ರೀತಿ ಅವ್ರ ಪ್ರಭಾವ ಇಲ್ಲವೇ ಇಲ್ಲ ಇಲ್ಲಿ ಡೆಲ್ಲಿಲಿ. ಅವರ ಒಂದು ಏನೇ ಇದ್ರು ಸಹ ಅವರು 1 ಅಥವಾ 2 ಸೀಟ್ ಗೆಲ್ಬಹುದು ಅಂತ ಕೆಲವು ಸುದ್ದಿ ಇತ್ತು. ಆದ್ರೂ ಸಹ ಇವತ್ತು ಅವರು ಒಳಗಡೆ ಅವರೇ ನಿರ್ಣಯ ಮಾಡ್ಬೇಕಾಗಿದೆ ಯಾವ ರೀತಿ ಮುಂದುವರಿತಾರೋ ಇಲ್ವೋ ಅಂತ. ಆದ್ರೆ ನಾವು ನಮ್ಮ ಧ್ಯಾನ ನಮ್ಮ ಪಕ್ಷದ ಮೇಲಿದೆ. ನಾವು ಒಂದು ಒಳ್ಳೆ ಕೆಲಸ ಮಾಡಿದೀವಿ ದೆಹಲಿಯಲ್ಲಿ. ಅದರಿಂದ ನಮ್ಮ ಕರ್ನಾಟಕ ಕೂಡ ಒಂದು ಸ್ವಲ್ಪ ಒಳ್ಳೆ ಏನು ನಿರ್ಣಯಗಳು ತಗೋಬಹುದು. ಒಂದು ಮೋಟಿವೇಶನ್ ಕೂಡ ಆಗತ್ತೆ ನಮ್ಗೂ ಕೂಡ. ಇಲ್ಲೂ ಸಹ ಒಂದು ಏನು ಕಮಲ ಅರಳಬೇಕಾಗಿರುವಂತದ್ ಕೆಲಸ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಮಾಡಕ್ಕೆ ಶುರು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ಓಕೆ, ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಸಂಭ್ರಮ ಮನೆ ಮಾಡಿದೆ ಅಂಥೇಳಿ. ಬಿಜೆಪಿಯ ಈ ಗೆಲುವು 27 ವರ್ಷಗಳ ನಂತರದಲ್ಲಿ ಈ ಗೆಲುವಿನ ಸಂಭ್ರಮ ಜೋರಾಗಿದೆ ನೋಡಿ. ಪರ್ವೇಶ್ ವರ್ಮಾ ಸಂಪೂರ್ಣವಾಗಿ ಈ ಒಂದು ಸೆಲೆಬ್ರೇಷನ್ನಲ್ಲಿ ತೊಡಗಿದ್ದಾರೆ. ಬಿಜೆಪಿ ಬಾವುಟವನ್ನು ಹಿಡಿದು ಸಂಭ್ರಮದಲ್ಲಿ ತೊಡಗಿದ್ದಾರೆ. ಅರವಿಂದ್ ಕೇಜ್ರಿವಾಲ್ನ ಸೋಲಿಸಿದ್ದು ಇವರೇ. ಅರವಿಂದ್ ಕೇಜ್ರಿವಾಲ್ ಘಟಾನುಘಟಿ ನಾಯಕ. ಇನ್ನೊಂದು ಜನ್ಮ ಹುಟ್ಟಿ ಬರಬೇಕು ನನ್ನ ಸೋಲ್ಸೋದಕ್ಕೆ ಅಂತ ಹೇಳಿಕೆ ಕೊಟ್ಟಂತ ನಾಯಕ ಅರವಿಂದ್ ಕೇಜ್ರಿವಾಲ್ರನ್ನ ಇದೇ ಜನ್ಮದಲ್ಲಿ ಪರ್ವೇಶ್ ವರ್ಮಾ ಸೋಲಿಸಿ ಸಂಭ್ರಮದಲ್ಲಿ ಭಾಗಿಯಾಗಿರುವಂಥ ದೃಶ್ಯಾವಳಿಗಳನ್ನು, ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಅಭಿಮಾನಿಗಳು ಅವ್ರನ್ನ ಹೊತ್ತಿ ಮೆರೆಸ್ತಾ ಇದ್ದಾರೆ. ಆಮ್ ಆದ್ಮಿ ಪಕ್ಷ ಈ ಬಾರಿ ಸೋಲನ್ನು ಕಂಡಿದೆ. ನಿರೀಕ್ಷೆಗೂ ಮೀರಿದ ಸೋಲನ್ನು ಕಂಡಿದೆ. ನಿರೀಕ್ಷೆಗೂ ಮೀರಿದ ಗೆಲುವನ್ನು ಬಿಜೆಪಿ 27 ವರ್ಷಗಳ ಬಳಿಕ ಕಂಡಿರೋದು. ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಅಭಿಮಾನಿಗಳು ಅಲ್ಲಿ ಸೇರ್ಕೊಂಡಿದ್ದಾರೆ. ಕೇಜ್ರಿ ಗ್ಯಾರಂಟಿ ಫ್ಲಾಪ್ ಆಯಿತು. ಇಲ್ಲಿ 3 ಪಕ್ಷಗಳು ಕೂಡ ಗ್ಯಾರಂಟಿಯನ್ನು ಅನೌನ್ಸ್ ಮಾಡಿದ್ವು, ಗೆಲುವಿನ ದಾಳವನ್ನು ಉರುಳಿಸಿದ್ವು. ಆದರೆ ಅವೆಲ್ಲವೂ ಕೂಡ ಸುಳ್ಳಾಗಿದೆ. ಬಿಜೆಪಿ ಈ ಬಾರಿ ತನ್ನ ಸಿದ್ಧಾಂತದ ಮೂಲಕ ಗೆಲುವನ್ನು ಸಾಧಿಸಿ ಗೆಲುವಿನ ಸಂಭ್ರಮವನ್ನು ಮನೆ ಮಾಡಿದೆ. ಇದೇನಿದ್ರು ಸಿಕ್ಕಾಪಟ್ಟೆ ಸೆಲೆಬ್ರೇಷನ್. ರಾತ್ರಿ 7 ಗಂಟೆಗೆ ಮೋದಿ ಕೂಡ ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗ್ತಾರೆ. ಮತ್ತಷ್ಟು ಮಗದಷ್ಟು ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀವಿ ಒಂದು ವಿರಾಮದ ಬಳಿಕ. ದೆಹಲಿ ದಂಗಲ್ ರಿಸಲ್ಟ್ ಗೊತ್ತಾಗಿದೆ. ಅತಿರಥ ಮಹಾರಥರು ಸೋಲಿನ ಶಾಕ್ನಲ್ಲಿದ್ದಾರೆ. ಈ ಬೆನ್ನಲ್ಲಿ ದೆಹಲಿಯಲ್ಲಿ ಸರ್ಕಾರ ರಚನೆ ಕಸರತ್ತು ನಡೀತಾ ಇದೆ. ಒಂದು ಕಡೆ ಅಮಿತ್ ಶಾ ಮನೆಗೆ JP ನಡ್ಡಾ ಆಗಮಿಸಿದ್ದಾರೆ. ಮುಂದಿನ CM ಆಯ್ಕೆ ಬಗ್ಗೆ ಚರ್ಚೆ ಮಾಡಬೇಕಿದೆ. ಈಗ ಯಾರು CM ಆಗ್ತಾರೆ ಅಂತ ಹೇಳಿ ದೆಹಲಿಯಲ್ಲಿ ಸರ್ಕಾರ ರಚನೆಯ ಕಸರತ್ತು ಇನ್ನೇನು ನಡೀತಾ ಇದೆ. ದೆಹಲಿಯಿಂದ ಆಪತ್ತು ಹೋಯಿತು. ಬಿಜೆಪಿಯಿಂದ ಕೇಜ್ರಿವಾಲ್ಗೆ ಟಕ್ಕರ್ ಕೊಡುವಂಥ ಕೆಲಸ ಆಗ್ತಾ ಇದೆ. ಇಲ್ಲಿ ಹೊಸ ಪೋಸ್ಟ್ ಟ್ವೀಟ್ ಮಾಡಿ ಬಿಜೆಪಿ ಕಾಲೆಳೆದಿರೋದು. ದೆಹಲಿಯಿಂದ ಆಪತ್ತು ಹೋಯಿತು ಅನ್ನುವಂಥ ಟ್ವೀಟ್ ಮಾಡುವ ಮುಖಾಂತರ ಅರವಿಂದ್ ಕೇಜ್ರಿವಾಲ್ಗೆ ಟಕ್ಕರ್ ಕೊಡ್ತಾ ಇದೆ ಬಿಜೆಪಿ. ಒಂದು ಕಡೆ ಸೆಲೆಬ್ರೇಷನ್, ದೊಡ್ಡ ಮಟ್ಟದಲ್ಲಿ ಪಟಾಕಿ ಸಿಡಿಸಿ ಸೆಲೆಬ್ರೇಷನ್ ಮಾಡ್ತಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಕಾರಣಗಳಿವೆ ಈ ಒಂದು ಸೋಲು ಮತ್ತು ಈ ಒಂದು ಗೆಲುವು, ಜೊತೆಗೆ ಈ ಒಂದು ಅತಿ ದೊಡ್ಡ ಬದಲಾವಣೆಗೆ. ಈ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ಸೆಲೆಬ್ರೇಷನ್ ಜೋರಾಗಿದೆ. ಗಮನಿಸ್ತಾ ಇದ್ದೀರಿ. ದಿಲ್ಲಿ ಸೇ ಆಪ್ ದೋ ಗೈ
ದೆಹಲಿ